ಇದು ಜನಸಾಮಾನ್ಯರ ತೆರಿಗೆ ಕಟ್ಟಿದಂತಹ ದುಡ್ಡು. ನೆನಪಿನಲ್ಲಿರಲಿ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಬಿಸಾಡೋದಿಕ್ಕೆ ಇದು ಯಾರೋ ಅಪ್ಪನ ಮನೆಯಿಂದ ತಂದಂತಹ ದುಡ್ಡು ಖಂಡಿತವಾಗಿಯೂ ಅಲ್ಲ. ರಮೇಶಂದ್ರೆ ಏನ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದ ಇಲ್ವಾ? ಭಾಷೆ ಅರ್ಥ ಆಗ್ತದ ನಿಮಗೆ ಇಲ್ವಾ? ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರ ವಿಡಿಯೋ ಒಂದು ಮೊನ್ನೆ ದಿವಸ ವೈರಲ್ ಆಗಿತ್ತು. ವೈರಲ್ ಆಗೋದು ಯಾವ ರೀತಿಯಲ್ಲಿ ಅಂದರೆ, ಶಾಸಕರು ಕಾರಿನ ಮುಂಭಾಗದಲ್ಲಿ ಕುಳಿತುಕೊಂಡು ಯಾರೋ ಒಂದು ಮಹಿಳೆಗೆ ಫೋನ್ ಮಾಡ್ತಾರೆ. ರೋಡ್ ಸರಿ ಮಾಡೋಕ್ಕೆ ಹೇಳಿಲ್ವಾ ಅನ್ನುವಂತಹ ಗಟ್ಟಿ ಧ್ವನಿಯಲ್ಲಿ ಆಕೆಯನ್ನು ಬೈತಾರೆ. 3 ದಿವಸಗಳ ಕಾಲಾವಕಾಶ ಕೊಡ್ತಾರೆ. 3 ದಿವಸಗಳಲ್ಲಿ ಮಾಡಿಲ್ಲ ಅಂದರೆ ನಾನೇನು ಮಾಡ್ತೀನಿ ನೋಡಿ ಅಂತ ಆವಾಜ್ ಹಾಕ್ತಾರೆ. ಈ ಒಂದು ವಿಡಿಯೋ ಕೆಲವೇ ಕ್ಷಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ನಂತರ ಆದಂತಹ ಬೆಳವಣಿಗೆ ಏನಾಗಿರ್ಬೋದು ಮೇ ಬಿ ಊಹಿಸಿ ನೋಡಿ, ಏನಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಪುತ್ತೂರು ಶಾಸಕರ ವಿರುದ್ಧವಾಗಿ ಮಾತಾಡೋದಕ್ಕೋ ಪರವಾಗಿ ಮಾತಾಡೋದಕ್ಕೋ ಬಂದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ನಡೆದುಕೊಳ್ಳುವಂತಹ ಮಾನ್ಯ ಜನಪ್ರಿಯ ಶಾಸಕರೆನಿಸಿಕೊಂಡವರು ಇವತ್ತು ನಮ್ಮ ಪುತ್ತೂರಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಅವರ ಕೆಲವೊಂದು ವಿಡಿಯೋಗಳನ್ನು ನೋಡಿದರೆ ನಿಜಕ್ಕೂ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಇಂತಹ ಒಂದು MLA ನಮಗೆ ಸಿಕ್ಕಿದ್ರಲ್ಲ ಅಂತ ಖುಷಿ ಆಗುತ್ತೆ ನೋಡಿ. ಅವರ ಮಾತುಗಾರಿಕೆ ಇರಲಿ, ಅವರ ಆ ಒಂದು ಒಡನಾಟಗಳಿರಲಿ, ಅವರ ಮಾತುಗಾರಿಕೆ ಇರಲಿ. ಸೊ ಅವರು ಜನರೊಂದಿಗೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಯಾವ ರೀತಿಯಲ್ಲಿ ಜನರ ನಡುವೆ ಇರ್ತಾರೆ ಅನ್ನೋದರ ಬಗ್ಗೆ ಎಲ್ಲರೂ ನೋಡಿರ್ತಾರೆ. ಮೊನ್ನೆ ದಿವಸ ಕಾರಿನೊಳಗಿಂದ ಮಾತಾಡಿದಂತಹ ಒಂದು ವಿಡಿಯೋ. ಅಂದರೆ ಈ ಒಂದು ರಸ್ತೆ ದುರಸ್ತಿ ಆದಂಥ ನೋಡಿ, ರಸ್ತೆಗಳೆಲ್ಲೋ ಒಂದು 6 ತಿಂಗಳ ಮೊದಲು ದುರಸ್ತಿ ಮಾಡಿದಂತಹ ರಸ್ತೆಗಳು, ಅದು ಒಂದೇ ಒಂದು ಮಳೆಗೆ ಎಲ್ಲವೂ ಮೊದಲು ಯಾವ ರೀತಿ ಇತ್ತೋ ಅದಕ್ಕಿಂತಲೂ ದುಪ್ಪಟ್ಟು ಹಾಳಾಗಿ ಹೋಗಿತ್ತು. ನಾವು ದರ್ಬೆಯಿಂದ ಬೊಳ್ಳುವಾರ ತನಕ ಯಾವುದೇ ಕಾರಣಕ್ಕೂ ಗಾಡಿ ತಗೊಂಡು ಹೋಗೋ ಪರಿಸ್ಥಿತಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ. ದೊಡ್ಡ ದೊಡ್ಡ ವೆಹಿಕಲ್, ಲಾರಿಯೋ ಬಸ್ಸು ಹೋಗ್ಬೋದು, ಯಾಕಂದರೆ ಅದಕ್ಕೆ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ. ಆದರೆ ಬೈಕೋ ಕಾರೋ ನೀವು ತಗೊಂಡು ಹೋಗ್ತಾ ಇದ್ರೆ ದಯವಿಟ್ಟು ಪುತ್ತೂರು ತಾಲೂಕಿನ ಒಳಗಡೆ ಹೋಗಬೇಡಿ. ನೀವೆಷ್ಟೇ ನೋಡಿ, ಅಲ್ಲಿನ ಬಿಸ್ನೆಸ್ಗಳು ಇದೆಲ್ಲ ವ್ಯಾಪಾರಗಳೆಲ್ಲವೂ ಕುಂಠಿತವಾಗೋದಕ್ಕೆ ಮೇನ್ ಇಂತಹ ರಸ್ತೆಗಳೇ ಒಂದು ರೀತಿಯಲ್ಲಿ ಕಾರಣ ಅಂತಾನು ಕೂಡ ಹೇಳ್ಬೋದು. ಯಾರೂ ಕೂಡ ಹೋಗೋದಕ್ಕೆ ರೆಡಿಯೇ ಇಲ್ಲ. ಅಲ್ಲಿ ದೇವಸ್ಥಾನಗಳಿದೆ, ಮಸೀದಿಗಳಿದೆ, ಚರ್ಚ್ಗಳಿದೆ. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಹೆಚ್ಚು ಪುಷ್ಟಿ ನೀಡುವಂತಹ ಸ್ಥಾಪನೆಗಳು. ಇವೆಲ್ಲದಕ್ಕೂ ಜನರು ಬಂದರೆ ತಾನೇ ಇಲ್ಲಿ ವ್ಯವಹಾರಗಳು ನಡಿಬೇಕು. ಸೊ ಇಲ್ಲಿ ಪುತ್ತೂರು ಒಂದು ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳ ಕುಂಠಿತವಾಗೋದಕ್ಕೆ ಪ್ರಮುಖವಾಗಿ ಇಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಅನಾಚಾರಗಳೇ ಕಾರಣ ಅಂತ ನಾವು ಹೇಳ್ಬೋದು. ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳಿ 1 ವರ್ಷದಲ್ಲಿ 3 ಬಾರಿ ರೋಡ್ಗಳನ್ನು ಮಾಡ್ತಾರೆ. ಆ ರೋಡುಗಳು 3 ಬಾರಿ ಮಾಡಿದ್ದು 3 ದುಪ್ಪಟ್ಟು ಜಾಸ್ತಿ ಒಡೆದು ಹೋಗುತ್ತೆ, ಚಲ್ಲಾಪಿಲ್ಲಿ ಆಗಿ ಹೋಗುತ್ತೆ. ಸೊ ಇವತ್ತು ಮೊನ್ನೆ ದಿವಸ ಆ ಒಂದು ವಿಡಿಯೋ ಬಂತು, ಬಹಳಷ್ಟು ಖುಷಿ ಆಯಿತು. ರೋಡ್ ಮಾಡೇ ಬಿಡ್ತಾರೆ ಅಂತ ನೋಡಿ 3 ದಿವಸ ಆಗಿ ನೋಡುವಾಗ ನನಗೆ ಒಂದು ವಿಡಿಯೋ ಬಂದಿರುತ್ತೆ ವಾಟ್ಸಾಪ್ನಲ್ಲಿ. ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಮೊದಲು ಇದು ದರ್ಬೆಯಿಂದ ಅರುಣಾ ಥಿಯೇಟರ್ ಕಡೆಗೆ ಹೋಗುವಂತಹ ಒಂದು ರಸ್ತೆ ನೋಡಿ. ರಸ್ತೆ ಮಾಡಿ ಆಗಿದೆ, ಅವರು ಆ ಒಂದು ಪ್ಯಾಚ್ ವರ್ಕ್ ಮಾಡಿದಂತಹ ಸಂದರ್ಭ ನೋಡಿ. ಈ ಒಂದು ವೀಕ್ಷಣೆಯಲ್ಲಿ ನೀವೇ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ರೋಡ್ ಮಾಡಿದ ಮೇಲೆ ಇರುವಂತಹ ಒಂದು ಪರಿಸ್ಥಿತಿ ನೋಡಿ. ಅದು ಡಾಮರೀಕರಣ ಮಾಡಿರೋದು ಅಥವಾ ಅದನ್ನು ಬಿಸಾಡಿಕೊಂಡು ಹೋಗಿರೋದು, ಏನು ವ್ಯವಸ್ಥೆ, ಏನು ಎತ್ತ, ಓಕೆ, ಜನರ ಕಣ್ಣಿಗೆ ಒಂದು ರೀತಿಯಲ್ಲಿ ಮಣ್ಣು ಹಾಕಿ ಮುಗಿಸ್ಬಿಡ್ಬೋದು. ಇದು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು ಅದರ ಬಗ್ಗೆ ನೋಡಬೇಕು. ಯಾರು ಮಾಡ್ತಾ ಇರೋದು ನೋಡಿ, ಒದ್ದು ಜೈಲಿಗೆ ಹಾಕಿ ಆ ವ್ಯಕ್ತಿಯನ್ನು. ಈ ರೀತಿ ನಮ್ಮ ಪುತ್ತೂರನ್ನು ಹಾಳು ಮಾಡ್ತಾ ಇರುವಂತಹ, ರಸ್ತೆಯನ್ನು ಹಾಳು ಮಾಡ್ತಾ ಇರುವಂತಹ ನೋಡಿ. ದರ್ಬೆಯಿಂದ ಪುರುಷರಘಟ್ಟ ಹೋಗುವಂತಹ ಒಂದು ಇಂಟರ್ಲಾಕ್ ಹಾಕಿದಂತಹ ಒಂದು ವಿಚಾರ ಎಲ್ರಿಗೂ ಗೊತ್ತೇ ಇದೆ. 1 ಬಾರಿ ಅಂತೂ ಹಾಕಿದ್ರು, ಓಕೆ, 1 ವಾರ ವಾಹನಗಳು ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ತೆಗೆದು ಮತ್ತೆ ಹಾಕಿರುವಂಥದ್ದು. ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಈ ಪುತ್ತೂರಲ್ಲಿ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಇದು ಉದಾಹರಣೆ ಅಂತ ಹೇಳ್ಬೋದು. ಓಕೆ, ಈತ ವಿಡಿಯೋನ ಕಳಿಸ್ಕೊಟ್ಟ. ನಾವು ಸುಮ್ಮನೆ ಯಾವುದೋ ವಿಡಿಯೋನ ಮಾಡಿ ನಾವು ಶಾಸಕರ ಗಮನಕ್ಕೆ ಯಾಕೆ ತರಬೇಕು ಅಂತೇಳಿ ನಾವೇ ಒಮ್ಮೆ ಪುತ್ತೂರಿಗೆ ಹೋಗ್ಬಿಡೋಣ, ನೋಡ್ಬಿಡೋಣ ಅಂತ ಹೋದ್ವಿ. ಸೊ ಆ ಹೋದ ಮೇಲಿನ ವಿಡಿಯೋ, ಅದು ನೆನ್ನೆ ವಿಡಿಯೋ.
ಆ ವಿಡಿಯೋನೊಮ್ಮೆ ನೋಡಿ, ನೀವು ಗೊತ್ತಾಗುತ್ತೆ. ಇದು ಬಳ್ಳುವಾರಿಂದ ನಾನು ದರ್ಬೆ ಕಡೆಗೆ ಟೌನ್ ಕಡೆಗೆ ಬರ್ತಾ ಇರುವಂತಹ ಒಂದು ದೃಶ್ಯ. ನೋಡಿ, ಯಾವ ರಸ್ತೆಗಳು ದುರಸ್ತಿ ಆಗಿಲ್ಲ, ನಾಟಕ ಮಾಡ್ತಾ ಇದ್ದಾರೆ. ನೋಡಿ, ಇದು ಎಷ್ಟು ಲಕ್ಷದ ಖರ್ಚು, ಎಷ್ಟು ಲಕ್ಷದ ಏನು ಬಜೆಟಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದರ ಲೆಕ್ಕಾಚಾರ. ಈ ಲೆಕ್ಕಾಚಾರಗಳು ಯಾರು ಕೇಳೋದಿಲ್ವಾ ಅಂತ. ಪುತ್ತೂರಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿಗಳಾಗುತ್ತೆ, ಅಭಿವೃದ್ಧಿ ಹೆಸರಿನಲ್ಲಿ ಮಾಡುವಂತಹ ಭ್ರಷ್ಟಾಚಾರಗಳ ಬಗ್ಗೆ ಯಾರೂ ಕೇಳೋದಿಲ್ಲ ಅನಿಸುತ್ತೆ. ನೋಡಿ, ಎಷ್ಟೆಷ್ಟು ದೊಡ್ಡ ವ್ಯವಹಾರಗಳನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಎಲ್ಲರೂ ತಮ್ಮ ವ್ಯವಹಾರಗಳನ್ನು ನೋಡಿ ನಡೀತಾರೆ ಹೊರತು ತಮ್ಮ ಕಾಲಡಿಯಲ್ಲಿರುವಂತಹ ರಸ್ತೆಗಳು ಈ ರೀತಿ ಹದಗೆಟ್ಟಿದೆ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಎಲ್ಲವೂ ಗೊತ್ತಿದ್ರೂ ಕೂಡ ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ನೋಡಿ, ಒಂದು ಕನಿಷ್ಠ ಅಂದರೆ 1 ವಾರ 2 ವಾರಗಳ ನಂತರ ನೋಡಿ ಮತ್ತೊಮ್ಮೆ ನಾವು ಅಲ್ಲಿಗೆ ಭೇಟಿ ಕೊಡ್ತೇವೆ. ಲೈವ್ ಆಗಿ ಪುತ್ತೂರಿನ ಸಂಪೂರ್ಣ ವೀಕ್ಷಣೆಯನ್ನು ನಿಮ್ಮ ಮುಂದೆ ಖಂಡಿತ ತರ್ತೇವೆ. ನಾವು ಬರೀ ನೋಡಿ ರಾಜಕಾರಣಿಗಳು ಅಂದರೆ ಹೌದು ಮಾಡಬೇಕು, ಎಲ್ಲವೂ ಜನರಿಗೆ ತಲುಪುವ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕಂತಂದರೆ ಮುಂದಿನ ಚುನಾವಣೆಯಲ್ಲಿ ಓಟು ಸಿಗಬೇಕು ಅಂದರೆ ಈ ರೀತಿ ಮಾಡಿಲ್ಲ ಅಂದರೆ ಮತಗಳು ಲಭ್ಯ ಆಗೋದು ಕಡಿಮೆ. ಸೊ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸುವುದು ತಪ್ಪಲ್ಲ. ಆದರೆ ಕರೆ ಮಾಡುವ ಒಂದು ಮಹಿಳಾ ಅಧಿಕಾರಿಗೆ ಕರೆ ಮಾಡುವಂತಹ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ತಮ್ಮ ಪೌರುಷವನ್ನು ತೋರಿಸಿಕೊಂಡಿದ್ದಂತಹ ಏನು ನಮ್ಮ MLA ಶಾಸಕ ಅಶೋಕ್ ಕುಮಾರ್ ಅವರು, ದಯವಿಟ್ಟು ಸರ್ ತಾವು ಇವತ್ತು ಪುತ್ತೂರಿನ ಆ ಒಂದು ನಗರದಲ್ಲಿ ಸಂಚಾರ ಮಾಡಬೇಕು, ತಾವು ಮಾಡುವವರೇ ಆಗಿರ್ಬೋದು. ಯಾಕಂದರೆ ತಮ್ಮ ವ್ಯವಹಾರಗಳು ಕೂಡ ಪುತ್ತೂರಿನಾದ್ಯಂತ ವ್ಯಾಪಕವಾಗಿದೆ. ಸೊ ಆ ಒಂದು ಕಾರಣದಿಂದಾಗಿ ತಾವು ಕೂಡ ಪುತ್ತೂರು ಉಪ್ಪಿನಂಗಡಿ ಭಾಗದಲ್ಲಿ ತಿರುಗಾಡುವಂಥವರು. ಇವತ್ತೊಮ್ಮೆ ಆ ಒಂದು ಪುತ್ತೂರು ನಗರಕ್ಕೆ ಭೇಟಿ ಕೊಡಿ. ಆ ಒಂದು ರಸ್ತೆಯ ರಸ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನೀವು ಸ್ವತಃ ನೋಡಿ, ಯಾವ ರೀತಿಯಲ್ಲಿ ಇದೆ ಅನ್ನೋದು. ಸೊ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕಾನೂನಿನ ಮುಖಾಂತರ ಒಂದು ರೀತಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸುವಂತೆ ಮಾಡಿ, ಇನ್ನು ಮುಂದಿನ ದಿವಸಗಳಲ್ಲಿ ಇಂತಹ ವಿಚಾರಗಳು ಬರದೇ ಇರಲಿ. ಒಮ್ಮೆ ರೋಡ್ ವ್ಯವಸ್ಥೆ ಮಾಡಿದೆ ಅಂದರೆ ಅದೊಂದು 5 ವರ್ಷ ಬರುವ ಹಾಗೆ ಮಾಡಿ. ಸೊ ಇವೆಲ್ಲ ಭ್ರಷ್ಟಾಚಾರ ರಹಿತವಾಗಿ ಇವೆಲ್ಲ ಮಾಡಿದರೆ ಇಂತಹ ಬೆಳವಣಿಗೆಗಳು ಸಾಧ್ಯ ಅಲ್ಲ. ಅಂತಿದ್ರೆ ಮಾತ್ರ ನೋಡಿ, ಹೊರದೇಶಗಳ ರೋಡ್ಗಳನ್ನು ನಾವು ನೋಡ್ತಾ ಹೋದರೆ ಅದು ಒಮ್ಮೆ ಹಾಕಿದರೆ 4-5 ವರ್ಷಗಳು ಅವರು ಆ ಕಡೆ ಸುಳಿಯೋದಿಲ್ಲ, ರೋಡುಗಳು ಅದೇ ರೀತಿ ಇರುತ್ತೆ. ಯಾಕೆ ನಮ್ಮ ದೇಶದ ರೋಡುಗಳು ಮಾತ್ರ ಈ ರೀತಿ ಆಗುತ್ತೆ? ನಮ್ಮ ದೇಶದ ಅಂದರೆ ಎಲ್ಲ ಕಡೆಗಳಲ್ಲೂ ಇಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ. ಸೊ ಅದನ್ನು ವೈಜ್ಞಾನಿಕವಾಗಿ ಮಾಡಿ, ನಮ್ಮ ಏನು ಇಂಜಿನಿಯರ್ಗಳಿದ್ದಾರೆ ಅವರ ಮೇಲೆ ಭರವಸೆನಿಟ್ಟು ಅವರನ್ನು ಮಾತನಾಡಿಸಿ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಒಂದು ಗರಿಷ್ಠ ರೀತಿಯಲ್ಲಿ ಬಾಳುವಂತಹ ರೋಡುಗಳನ್ನು ನಿರ್ಮಾಣ ಮಾಡಬಹುದು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿ ನಂತರ ಇಂತಹ ಬಜೆಟ್ಗಳನ್ನು ತಂದು ಹಾಕಿ ಸುಮ್ಮನೆ ಹೊಂಡ ಮಾಡಿ ಅದರೊಳಗಡೆ ನೀವು ದುಡ್ಡು ಹಾಕಿ ಮುಚ್ಚಿ ಹಾಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದು ಬೇಡ. ಇದು ಜನಸಾಮಾನ್ಯರ ತೆರಿಗೆ ಕಟ್ಟಿದಂತಹ ದುಡ್ಡು, ನೆನಪಿನಲ್ಲಿರಲಿ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಬಿಸಾಡೋದಕ್ಕೆ ಇದು ಯಾರೋ ಅಪ್ಪನ ಮನೆಯಿಂದ ತಂದಂತಹ ದುಡ್ಡು ಖಂಡಿತವಾಗಿಯೂ ಅಲ್ಲ. ವೀಕ್ಷಕರ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಪುತ್ತೂರಿನವರಾಗಿದ್ದರೆ ಪ್ರತಿಯೊಬ್ಬರು ತಾವು ತಮ್ಮ ಆ ಒಂದು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನು ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಿ. ನೋಡಿ ಪುತ್ತೂರಿನ ಅವಸ್ಥೆ, ರೋಡುಗಳು ಯಾವ ರೀತಿ ಇದೆ ಕೇಳಿ, ಪ್ರತಿಯೊಬ್ಬರು ಧ್ವನಿಯಾಗಿ. ಆದರೆ ಮಾತ್ರ ಜನಸಾಮಾನ್ಯರ ನಾಯಕರಾಗಿ ಬಂದಂತಹ ನಾಯಕರುಗಳು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಿದ್ರೆ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಅಭಿವೃದ್ಧಿಯ ವಿಚಾರ ನಡೆದು ಹೋಗುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.